ಕನ್ನಡಿಗಾಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೆಕೆಂಡ್ ಡೇನಲ್ಲಿ ಲೀಕ್ ಡಿಸ್ಟಿಕ್ನಲ್ಲಿ ಯಾವ ಟ್ರಿಪ್ ಎಲ್ಲ ಮಾಡಿದ್ವಿ, ಯಾವೆಲ್ಲ ಪ್ಲೇಸಿಗೆ ಹೋಗಿದ್ವಿ ಅಂತ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ನಾವು ಬೌನೆಸ್ ವಿನ್ಮಯರಿಂದ ಮಾರ್ನಿಂಗ್ 10 o'clockಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವೀಗ ಹೋಗ್ತಿರುವ ಪ್ಲೇಸ್ ಆದಂತಹ ಲೇಕ್ ಡಿಸ್ಟ್ರಿಕ್ಟ್ನ ಫೇಮಸ್ ಪ್ಲೇಸ್ ಆದಂತಹ ಹ್ಯಾಲಿನ್ ಫೆಲ್ ಅಲ್ಲಿ ಕಡೆಗೆ ಹೋಗ್ತಾ ಇದ್ದೀವಿ. ಹ್ಯಾಲಿನ್ ಫೆಲ್ ಏನಂತ ನೀವು ಹೇಳಿದರೆ ಅದು ಒಂದು ಪ್ರಕೃತಿಯ ಬಗ್ಗೆ ಸುಂದರ ಬೆಟ್ಟಗಳ ನಡುವೆ ಇರುವ ಒಂದು 360 ಡಿಗ್ರಿಯಷ್ಟು ವ್ಯೂವನ್ನು ನಾವು ಇಲ್ಲಿ ತೋರಿಸ್ತೀನಿ. ನಾವು ಈಗ ಹೋಗ್ತಾ ಇದ್ದೀವಿ ಹ್ಯಾಲಿನ್ ಫೆಲ್ಗೆ. ಹೋಗೋ ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿಯ ಮನೆಗಳೆಲ್ಲ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಕಟ್ಟಿರ್ತಾರೆ. ಹೆಚ್ಚಿನ ಮನೆಗಳೆಲ್ಲ ಕಾಟೇಜ್ ಥರನೇ ಕಟ್ಟಿರ್ತಾರೆ. ನೀವು ನೋಡ್ಬೋದು. ಇದು ನೋಡಿ, ನಾವು ಹೋಗ್ತಿರುವ ರೋಡು ಒಂದು ತುಂಬಾ ಕರ್ವಾದಂತಹ ರೋಡ್ ಇತ್ತು. ಓನ್ಲಿ ಸಿಂಗಲ್ ವೆಹಿಕಲ್ ಹೋಗುವಷ್ಟೇ ದಾರಿಯಲ್ಲೇ ಇತ್ತು. ಯಾಕಂದರೆ ಆಚೆ ಪಕ್ಕದಲ್ಲಿ ನೀವು ನೋಡ್ಬೋದು, ಅದ್ರ ಪಕ್ಕನೇ ಒಂದು ದೊಡ್ಡ ತುಂಬ ಚೆನ್ನಾಗಿರುವಂತಹ ಲೇಕನ್ನು ನೀವು ನೋಡ್ಬೋದು. ಈ ರೋಡ್ ಫುಲ್ ಹೀಗೇ ತುಂಬಾ ಚಂದವಾದಂತಹ ಒಳ್ಳೆಯ ರಿಲ್ಯಾಕ್ಸ್ ಕೊಡುವಂತಹ ರೋಡ್ ಆಗಿತ್ತು. ನೋಡಿದ್ರೆ ಇದು ವೆಹಿಕಲನ್ನು ಫುಲ್ ಕರ್ವ್ ಡೈರೆಕ್ಷನಲ್ಲೇ ಹೋಗಲಿಕ್ಕಿತ್ತು. ಸಾಧಾರಣ ನಾವು ಬೌನೆಸ್ ವಿನ್ಮಯದಿಂದ ನಾವು ಹ್ಯಾಲಿನ್ ಫೆಲ್ಗೆ ಹೋಗಲಿಕ್ಕೆ ನಮಗೆ ತಾಕಿದ್ದು ಟೈಮು 1.5 ಗಂಟೆ ತೋರಿಸ್ತಾ ಇತ್ತು. ಮಧ್ಯದಲ್ಲಿ ರೋಡಲ್ಲೆಲ್ಲ ಸಿಂಗಲ್ ವೇ ಆಗಿರೋದ್ರಿಂದ ನಾವು ಸ್ವಲ್ಪ ಸ್ಪೇಸನ್ನು ಕೊಡಬೇಕಾಗತ್ತೆ ಈಚೆಯಿಂದ ಬರುವ ವೆಹಿಕಲ್ಗಳಿಗೆ. ಹಾಗೆ ಎಲ್ಲ ನೋಡಿ ಹೋಗುವಾಗ ನಾವು ಅಲ್ಲಿ ತಲುಪುವಾಗ ಸಾಧಾರಣ 12 ಅಷ್ಟು ಆಗಿತ್ತು. ಅದ ನಂತರ ಅಲ್ಲಿಂದ ನಮಗೆ ಗುಡ್ಡ ಎಲ್ಲ ಹತ್ತಲಿಕ್ಕಿರುತ್ತೆ. ಸೊ ನಮಗೆ ಅಲ್ಲಿ ಯಾವುದೇ ರೀತಿಯ ಫುಡ್ ಎಲ್ಲ ಸಿಗೋದಿಲ್ಲ. ಹಾಗಾಗಿ ನಾವು ಹೋಗುವಾಗ ಸ್ವಲ್ಪ ಕುಕ್ಕೀಸು, ಬ್ರೌನೀಸು, ಚಿಪ್ಸನ್ನು ಇಟ್ಕೊಂಡೆಲ್ಲ ಹೋಗಿದ್ವಿ. ಯಾಕಂದರೆ ಒಂದು ಸಲ ಮೇಲೆ ಹತ್ತಿದ ನಂತರ ಕೆಳಗೆ ಬರಲಿಕ್ಕೆ ಸಾಧಾರಣ 1 hour ತಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಮನೆಯಿಂದನೇ ಬರುವಾಗ ಎಲ್ಲ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡಿದ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ ಏನಂದರೆ ನಾವೇ ಮಾಡ್ಕೊಂಡಿರ್ತೀವಿ. ಯಾಕಂದರೆ ಹೊರಗಡೆ ತಿಂದ್ರೂ ಬ್ರೆಡ್ ತಿನ್ನೋಕ್ಕಾಗತ್ತೆ. ಸೊ ನಾವು ಮನೆಯಲ್ಲಿ ಹೀಗೆ ಬ್ರೆಡ್ಡು, ಮಸಾಲ ಹೀಗೆಲ್ಲ ಮಾಡ್ಕೊಂಡ್ವಿ. ಅಲ್ಲಿಂದ ನಾವು ತಲುಪಿದ ನಂತರ ನಾವೀಗ ಗುಡ್ಡವನ್ನು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ನೋಡ್ಬೋದು, ಫುಲ್ ಆಚೆ ಈಚೆ ಎಲ್ಲ ಗುಡ್ಡದಿಂದನೇ ತುಂಬಿರುತ್ತೆ. ಹೀಗೆ ನಾವು ಲಾಸ್ಟ್ ಪಾಯಿಂಟ್ ತನಕ ಹೋಗಲಿಕ್ಕಿರುತ್ತೆ. ಸಾಧಾರಣ ನಮಗೆ 1 ಗಂಟೆಯಷ್ಟು ನಾವು ಹತ್ತಾ ಹೋಗಬೇಕಾಗತ್ತೆ. ಅಲ್ಲಿಂದ ನಿಮಗೆ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು 360 ಡಿಗ್ರಿ ವ್ಯೂಸನ್ನು ನೀವು ನೋಡ್ಬೋದು. ತುಂಬ ಚೆನ್ನಾಗಿರುವಂತಹ ಪ್ಲೇಸು, ಎಲ್ರಿಗೂ ಇಷ್ಟ ಆಗೋಂಥ ಪ್ಲೇಸು. ಒಂದರಂದರೆ ಮಕ್ಕಳಿರೋದ್ರಿಂದ ನಾವು ಸ್ವಲ್ಪ ಸ್ಲೋ ಆಗಿ ಹೋಗಬೇಕಾಗತ್ತೆ. ಯಾಕಂದರೆ ಅಲ್ಲಿ ಮಕ್ಕಳಿಗೆ ತುಂಬ ನಡೀಲಿಕ್ಕೂ ಕಷ್ಟ ಆಗುತ್ತೆ. ಅವರಿಗೂ ತುಂಬಾ ಈಸಿಯಾಗಿ ಹೋಗ್ಲಿಕ್ಕಾಗಲ್ಲ. ನೋಡಿ, ನಾನು ಹೇಳಿದಾಗೆ 360 ಡಿಗ್ರಿ ವ್ಯೂಸಿಂದ ಎಷ್ಟು ಚೆನ್ನಾಗಿ ತೋರುತ್ತೆ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೆಕ್ಕೊಂಡ್ವಿ. ಆ ವ್ಯೂ ನೋಡಲಿಕ್ಕಂತೂ ತುಂಬಾ ಆಚೆ ಈಚೆ ಗುಡ್ಡ ಬೆಟ್ಟಗಳಿಂದ ಮಿಡಲಲ್ಲಿ ಒಂದು ಲೇಕ್ ಹೋಗಿದೆ. ತುಂಬ ಚೆನ್ನಾಗಿತ್ತು. ಆ ಪ್ಲೇಸ್ ಅಂತೂ ನೀವು ಲೇಕ್ ಡಿಸ್ಟ್ರಿಕ್ಟ್ ಹೋದರೆ ನೋಡಲೇಬೇಕು. ಅದ ನಂತರ ನಾವು ಅಲ್ಲಿಂದ ಒಂದು ಸ್ವಲ್ಪ ಬ್ರೇಕೆಲ್ಲ ತಗೊಂಡು ನಾವು ನೆಕ್ಸ್ಟ್ ಹೋಗುವಂತಹ ಪ್ಲೇಸ್ ಆಗಿತ್ತು ಐಡಾ ಫೋರ್ಸ್. ಇದು ಕೂಡ ತುಂಬಾ ಚೆನ್ನಾಗಿರುವ ಪ್ಲೇಸು. ಇಲ್ಲಿ ದೊಡ್ಡ ಒಂದು ವಾಟರ್ ಫಾಲ್ಸ್ ಕೂಡ ಇತ್ತು. ಸೊ ಮಕ್ಕಳಿಗಂತೂ ಇಲ್ಲಿ ನಾವು ಈ ಫುಲ್ ಡೇ ಟ್ರೆಕ್ಕಿಂಗಂತಲೇ ಇಟ್ಕೊಂಡಿರಬೇಕು. ಯಾಕಂದರೆ ಫುಲ್ ಡೇ ಟ್ರೆಕ್ಕಿಂಗಲ್ಲೇ ನಡೀಬೇಕು. ಸೊ ಮಕ್ಕಳಿಗೆ ಮೊದಲೇ ನಾವೆಲ್ಲ ಹೇಳಿದ್ವಿ, ಇವತ್ತು ಫುಲ್ ಡೇ ವಾಕಿಂಗ್ ಇರುತ್ತೆ, ನೀವು ಫುಲ್ ಸ್ಟಡಿ ಆಗಿರಬೇಕು ಅಂತ. ಹಾಗೆ ನಾವು 12 o'clockಯಿಂದ 2:30 ತನಕ ನಾವು ಅಲ್ಲೇ ಇದ್ವಿ. ವಿಶಿಂಗ್ ಟ್ರೀ ಅಂತ ನಾವೇನಾದರೂ ಅಲ್ಲಿ ಫುಲ್ ವಿಶಿಂಗ್ ಟ್ರೀ ಇಟ್ಟಿರ್ತಾರೆ. ನಾವು ಸ್ವಲ್ಪ ಕಾಯಿನನ್ನು ಹಿಡ್ಕೊಂಡು ಹೋಗಿರಬೇಕಾಗತ್ತೆ. ಅಲ್ಲಿ ಸಿಕ್ಕಂತಹ ವಿಶಿಂಗ್ ಟ್ರೀಗೆ ಮಕ್ಕಳು ಏನೇ ಬೇಕಾದರೂ ವಿಶ್ ಮಾಡಿಕೊಂಡು ಆ ಕಾಯಿನನ್ನು ಅಲ್ಲಿ ಹಾಕಿ ಬಂದರೆ ಆ ವಿಶ್ ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ. ಸೊ ನಮ್ಮ ಮಕ್ಕಳೆಲ್ಲ ವಿಶ್ ಮಾಡಿ ತುಂಬ ಚೆನ್ನಾಗಿ ಆ ಕಾಯಿನಲ್ಲೆಲ್ಲ ಹಾಕಿದ್ರು. ಅದ ನಂತರ ತುಂಬಾ ಮೇಲೆ ನಡಿಲಿಕ್ಕಿತ್ತು. ನಡೆದು ಅದ ನಂತರ ಪುನಃ ಡೌನಿಗೆ ಹೋಗಲಿಕ್ಕಿತ್ತು. ಯಾಕಂದರೆ ನಮಗೆ ವಾಟರ್ ಫಾಲ್ಸ್ಗೆ ಹೋಗಲಿಕ್ಕಿತ್ತು. ಅಲ್ಲಿರುವಂಥ ವಾಟರ್ ಫಾಲ್ಸ್ ಅಂತೂ ನೋಡಲಿಕ್ಕೆ ಅದು 2 ಕಣ್ಣುಗಳು ಸಾಲದನ್ನಂತಲ್ಲ ಹಾಗೆ ನೋಡಿ. ಅಲ್ಲಿಂದ ತುಂಬ ಸಣ್ಣ ತೋರ್ತಾ ಇದೆ. ನಾವು ಅದ್ರ ಪಕ್ಕ ಈಗ ಹೋಗ್ತಾ ಇದ್ದೀವಿ. ಅಂದರೆ ನಾವು ಡೌನಿಗೆ ಹೋಗಬೇಕು ಆ ವಾಟರ್ ಫಾಲ್ಗೆ. ಹೀಗೆ ನಮಗೆ ಫುಲ್ ನಡೀಲಿಕ್ಕಿರುತ್ತೆ. ಲೇಕ್ ಡಿಸ್ಟ್ರಿಕ್ಟ್ ಹೋಗುವುದನ್ನು ನೀವು ಮೊದಲೇ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ತುಂಬ ಬೇಕಾದಂತಹ ಶೂಸನ್ನೆಲ್ಲ ನೀವು ರೆಡಿಯಾಗಿ ಮಾಡ್ಕೊಂಡಿದ್ದರೆ ಮಾತ್ರ ನಿಮಗೆ
ಈಸಿ ಆಗುತ್ತೆ. ನಾವು ಮೊದಲೇ ಡಿಸೈಡ್ ಮಾಡಿದ್ರಿಂದ ನಾವೆಲ್ಲ ಹೈಕಿಂಗ್ ಶೂಸು, ಅದಕ್ಕೆ ಬೇಕಾದಂಥ ಡ್ರೆಸ್ಸು ಎಲ್ಲವನ್ನು ರೆಡಿ ಮಾಡ್ಕೊಂಡ್ವಿ. ಹೀಗೆ ಆ ವಾಕಿಂಗ್ ಪ್ಲೇಸಿಂದ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅದ ನಂತರ ನಾವು ನಮ್ಮ ಬೊನ್ನೆ ಸ್ವಿಮ್ಮಾರಕ್ಕೆ ಹೋಗುವಾಗ ನಿಮಗೆ ನೋಡ್ಬೋದು, ಇದು ಕರ್ವಿ ರೋಡ್ ಅಂತಲೇ ಹೇಳ್ತೇವೆ. ಫುಲ್ ಆಫ್ ಕರ್ವ್ ಸ್ನೇಕ್ ಪ್ಯಾಟರ್ನ್ ರೋಡಲ್ಲೇ ಇದ್ವಿ. ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲ ವುಡ್ಡಿಂದನೇ ಕಟ್ಟಿದ್ದು ಆದಂತಹ ನೋಡಿ ಎಲ್ಲ ತುಂಬ ಚೆನ್ನಾಗಿರುವಂತಹ ಮನೆಗಳನ್ನು ನಾವು ನೋಡ್ಬೋದು. ಹಾಗೆ ಆ ಗುಡ್ಡ ಬೆಟ್ಟಗಳ ಮಿಡಲಲ್ಲಿ ರೋಡ್ ಇರುತ್ತೆ. ನಾವು ಆ ಮಿಡಲ್ ರೋಡಲ್ಲಿ ಮತ್ತು ಎಲ್ಲ ಕಡೆ ಡ್ರೈವ್ ಮಾಡುವಾಗ ಅಷ್ಟೇ ಇದರಲ್ಲಿ ಹೋಗಬೇಕಾಗತ್ತೆ. ಅಂದರೆ ನಿಮಗೆ 30ಯಲ್ಲಿ ಓಡಬೇಕು ಅಂದರೆ 30ಯಲ್ಲೇ ಓಡಬೇಕು. ಅದ್ರ ಜಾಸ್ತಿ ಮಾಡಿದರೆ ನಿಮಗೆ ಫೈನ್ ಬರುತ್ತೆ. ಹಾಗಾಗಿ ಸ್ಲೋ ಆಗಿ ಹೋಗ್ತಾಯಿದೆ. ತುಂಬಾ ಚೆನ್ನಾಗಿತ್ತು. ಆಚೆ ಈಚೆ ಎಲ್ಲ ಲೇಕು, ಮಿಡಲಲ್ಲಿ ಒಂದು ರೋಡು, ಈಚೆ ಗುಡ್ಡ ಬೆಟ್ಟಗಳ ಪ್ರಕೃತಿ ಸೌಂದರ್ಯ ಅಂತಲೇ ಹೇಳ್ಬೋದು ಲೇಕ್ ಡಿಸ್ಟ್ರಿಕ್ಟ್ ಬಗ್ಗೆ ಒಂದು ಮಾತಾಡಲಿಕ್ಕಿಲ್ಲ. ನೀವು 4 ದಿವಸ ಹೇಗೆ ಹೋಗಿತ್ತಂತ ಹೇಳಲಿಕ್ಕೂ ಆಗೋದಿಲ್ಲ. ಅಷ್ಟು ಚೆನ್ನಾಗಿರುವ ಪ್ಲೇಸು. ಮಕ್ಕಳಿಗೂ ಇಷ್ಟ ಆಗುತ್ತೆ. ಬಟ್ ಏನಂದರೆ ತುಂಬ ನಡಿಲಿಕ್ಕಿರೋದ್ರಿಂದ ಅವರಿಗೂ ಸ್ವಲ್ಪ ಸುಸ್ತಾಗಿರುತ್ತೆ. ಮತ್ತು ನಾವು ಫುಲ್ ಡೇನ ಸ್ಪೆಂಡ್ ಮಾಡಿರ್ತೀವಲ್ವ, ಸೊ ಅವರಿಗೂ ತುಂಬ ಸುಸ್ತಾಗಿರುತ್ತೆ. ಬಟ್ ತುಂಬ ಚೆನ್ನಾಗಿರುವ ಗುಡ್ ಪ್ಲೇಸ್ ಅಂತಲೇ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಹೀಗೆ ನಾವು ಲೇಕ್ ಡಿಸ್ಟ್ರಿಕ್ಟ್ ಫಸ್ಟ್ ಟ್ರಿಪ್ಪಲ್ಲಿ ನಿಮಗೆ ಯಾವುದೇ ಪ್ಲೇಸಿಗೆಲ್ಲ ಹೋಗಿದ್ದು ಅಂತ ಹೇಳಿದ್ದೀನಿ. ಇದು 2ನೇ ದಿವಸ ನಾವು ಎಲ್ಲಿ ಹೋಗಿದ್ವಿ ಅಂದರೆ ಹ್ಯಾಲೆನ್ ಫೆಲ್ ಮತ್ತು ಏರಾ ಫೋರ್ಸ್ಗೆ ಹೋಗಿದ್ವಿ. 2 ಪ್ಲೇಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಇದೆಲ್ಲ ಪ್ಲೇಸೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗುವಾಗ ಆಲ್ಮೋಸ್ಟ್ 6 o'clock ಎಲ್ಲ ಮುಗಿದಿತ್ತು. ಅದ ನಂತರ ಏನಿತ್ತಂದರೆ ನಾವು ಊಟಕ್ಕೆ ಏನು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಊಟಕ್ಕೆ ನಾವು ಆ ದಿವಸ ನಮ್ಮ ಫ್ರೆಂಡ್ ಮನೆಯಲ್ಲೇ ಪ್ರಿಪೇರ್ ಮಾಡೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಏನಂದರೆ ನಾವು ಒಂದು ಫ್ರೆಂಡ್ ಮನೆಯಲ್ಲಿ 4 ಫ್ಯಾಮಿಲಿ ಹೋಗಿ ಏನಾದರೂ ಕುಕ್ ಮಾಡಿ ಅಲ್ಲೇ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಹೊರಗಡೆ ಫುಡ್ ಅಷ್ಟೇನು ಒಳ್ಳೆದಿರಲಿಲ್ಲ. ಸೊ ಮಕ್ಕಳಿಗೆಲ್ಲ ಯಾವುದೇ ರೀತಿ ಸ್ಟಮಕ್ ಅಪ್ಸೆಟ್ ಆಗೋದು ಬೇಡ ಅಂತ ನಾವು ಅಲ್ಲಿಯೇ ಮನೆಯಲ್ಲಿ ಟೊಮೆಟೊ ರೈಸ್ ಮತ್ತು ಮ್ಯಾಗಿಯನ್ನು ಮಾಡ್ಕೊಂಡ್ವಿ. ಅದರ ಜೊತೆಗೆ ಸ್ವಲ್ಪ ಲೈಮ್ ಸೋಡಾ, ಮಕ್ಕಳಿಗೆ ಲೆಮನ್ ಜ್ಯೂಸು ಹೀಗೆಲ್ಲ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಂಡ್ವಿ. ಹೀಗೆ ನಾವು 2ನೇ ದಿವಸನ ತುಂಬ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಏನು ಮಾಡಿದ್ವಿ, ಎಲ್ಲಿಗೆ ಹೋದ್ವಿ, ಯಾವೆಲ್ಲ ಪ್ಲೇಸೆಲ್ಲ ನೋಡಿದ್ವಿ ಅಂತ ನೋಡಲಿಕ್ಕೆ ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲೇಕ್ ಡಿಸ್ಟ್ರಿಕ್ಟಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.